ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ಸೌತ್ ಇಂಡಿಯನ್ ಡೈರೆಕ್ಟರ್ಸ್ ಅಲ್ಲಿ ಈ ನ್ಯಾಷನಲ್ ರೀಚ್ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಅನ್ನೋ ವೇವ್ ಏನ್ ಬಂತು ಅದರಿಂದಾನು ಒಂದಷ್ಟು ಬದಲಾವಣೆಗಳಾಯ್ತು. ಅಂಡ್ ಆಫ್ ಕೋರ್ಸ್ ಇವಾಗ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ಸ್ ನಿಮ್ ತರದವರು ನೆಕ್ಸ್ಟ್ ಏನು ಅಂತ ಇದ್ರೆ ಅದು ಇಟ್ಸ್ ಅ ಪ್ಯಾನ್ ಇಂಡಿಯಾ. ಕನ್ನಡದಲ್ಲಿ ಅಂತ ಬಂದಾಗ ಇವ್ರು ಒನ್ ಆಫ್ ದಿ ಟಾಪ್ ಡೈರೆಕ್ಟರ್ಸ್ ಲಿಸ್ಟ್ ಅಲ್ಲೇ ಬರ್ತೀರಾ. ಸೊ ಈ ಪ್ರೆಷರ್ ನಿಮ್ಗೂ ಇದೆ ಅಂದ್ರೆ ನೆಕ್ಸ್ಟ್ ಎಲ್ಲರೂ ಕೇಳೋದು ಅಥವಾ ನಿಮ್ಮಲ್ಲೇ ಆಗುವಂತಹ ತೊಳಲಾಟ ನಾನು ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡ್ಬೇಕು ಅನ್ನೋ ಒಂದು ಫೈಟ್ ಇಂಟರ್ನಲ್ಲಿ ಆಗ್ತಿರುತ್ತಲ್ಲ ಅದಕ್ಕೇನು ಉತ್ತರ? ಪ್ಯಾನ್ ಇಂಡಿಯಾ ಅದು ಇದು ಇದೆಲ್ಲ ಮಾಡೋ ಕನ್ಸು ಕಾಣ್ಬೋದು. ಬಟ್ ಆಫ್ ಲೇಟ್ ಈಗ ಏನಂದ್ರೆ ತುಂಬಾ ಖುಷಿ ಪಡುವಂತ ವಿಚಾರ, ಟಿಲ್ ಕಾಂತಾರ ಬರೋರ್ಗು ಒಂದು ವಾತಾವರಣ ಇತ್ತು. KGF ತರದ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ಸೌಂಡ್ ಮಾಡಿದ ತಕ್ಷಣನೇ ಓಕೆ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡ್ಬೇಕು ಅಂದ್ರೆ ಈ ತರ ಒಂದು 40-50 ಕೋಟಿನಾರು ಹಾಕ್ಬೇಕು, ಅಷ್ಟು ದೊಡ್ಡ ಸ್ಕೇಲ್ ಅಲ್ಲಿ ಮಾಡ್ಬೇಕು, ವಿಜುವಲ್ ಗ್ರ್ಯಾಂಡ್ಯೂರ್ ಬೇಕು, ಅದಿದ್ರೆ ಮಾತ್ರ ಪ್ಯಾನ್ ಇಂಡಿಯಾ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಇತ್ತು. ನನಗೂ ಅದೇ ಇದ್ದಿದ್ದು, ಆಲ್ಮೋಸ್ಟ್ ಎಲ್ರಿಗೂ ಅದೇ ಇದ್ದಿದ್ದು. ಅದನ್ನ ಕಾಂತಾರ ಬಂದು ಬ್ರೇಕ್ ಮಾಡ್ಬಿಟ್ಟು ಇಲ್ಲ ಹಂಗೇನಿಲ್ಲ, ನಾವೊಂದು ರೂಟೆಡ್ ಕತೆ, ನಮ್ಮ ಮಣ್ಣಿನ ಕತೆ ಹೇಳಿ ಕೂಡ ಅದು ಕೂಡ ಪ್ಯಾನ್ ಇಂಡಿಯಾ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗೋದು ಕಾಂತಾರ. ಅದೇ ಇಂಡಿಯಾದಲ್ಲಿ ಅದೇ ಫಸ್ಟ್. ಒಂದು 15 ಕೋಟಿನಲ್ಲಿ ಮಾಡಿರೋ ಫಿಲ್ಮ್ ಎಂಟೈರ್ ನೇಷನ್ ಮೆಚ್ಕೊಂತಲ್ಲ. ಪ್ರಾಬಬ್ಲಿ 15 ಕೋಟಿಲ್ ಮಾಡಿದ ಸಿನಿಮಾ ಪ್ಯಾನ್ ಇಂಡಿಯಾ ವೈಡ್ ಅಲ್ಲಿ ಹಿಟ್ ಆಗಿ ಯಾವ್ದು ಎಕ್ಸಾಂಪಲ್ ಇಲ್ಲ. ಅದೇ ಫಸ್ಟ್, ಕಾಂತಾರನೇ ಫಸ್ಟ್. ಅಲ್ಲಿವರೆಗೂ ಪ್ಯಾನ್ ಇಂಡಿಯಾ ಫಿಲ್ಮ್ ಅಂದ್ರೆ ದೊಡ್ಡ ಸ್ಟಾರ್ಗಳು, ದೊಡ್ಡ ಬಜೆಟ್, ಅಂದ್ರೆ ವಿಜುವಲ್ ಗ್ರ್ಯಾಂಡ್ಯೂರ್ ಇದ್ರೆ ಮಾತ್ರ ಪ್ಯಾನ್ ಇಂಡಿಯಾ ಅಂದ್ರೆ ವಿ ಯೂಸ್ ಟು ಬಿಲೀವ್ ದಟ್. ಯಾಕಂದ್ರೆ ಅದು ಅಲ್ಲಿವರೆಗೂ ಅದು ಪ್ರೂವ್ ಆಗಿರಲಿಲ್ಲ. ಕಾಂತಾರ ಬಂದು ಆ ಮಿತ್ತನ್ನ ಹೊಡಿತು. ಅದರಿಂದ ನೆಕ್ಸ್ಟ್ ಲೆವೆಲ್ ಇವಾಗ ಸೂ ಫ್ರಮ್ ಸೋ. ಕಾಂತಾರ ಆದ್ರೂ ಪರವಾಗಿಲ್ಲ, ಒಂದು 15 ಕೋಟಿ ಖರ್ಚು ಮಾಡಿ. ಆಮೇಲೆ ಅದರಲ್ಲಿ ವಿಜುವಲ್ ಗ್ರ್ಯಾಂಡ್ಯೂರ್ ಇತ್ತು. ಮೇ ಬಿ KGF ಅಲ್ಲಿ ಇದ್ದಷ್ಟು ಗ್ರ್ಯಾಂಡ್ ಸ್ಕೇಲ್ ಸೆಟ್ಸ್ ಅದು ಇದು ಅವೆಲ್ಲ ಏನಿಲ್ಲ ಅಂತಂದ್ರು ವಿಜುವಲಿ ಇಟ್ ವಾಸ್ ಸ್ಟನ್ನಿಂಗ್. ಗ್ರ್ಯಾಂಡ್ ಆಗೇ ಇತ್ತು, ಮೇಕಿಂಗ್ ಎಲ್ಲ ಗ್ರ್ಯಾಂಡ್ ಆಗೇ ಇತ್ತು, ಸ್ಕೇಲ್ ಚೆನ್ನಾಗಿತ್ತು. ಆಮೇಲೆ ಪ್ರಮೋಷನ್ ಚೆನ್ನಾಗೇ ಮಾಡಿದ್ರು. ಏನು ಇಲ್ದಲೇನೆ ಯಾರು ಅಂತಾನೆ ಗೊತ್ತಿಲ್ದಲೇ ಇರೋ, ಆಕ್ಚುಲಿ ಪೋಸ್ಟರ್ ಅಲ್ಲಿ ಆರ್ಟಿಸ್ಟ್ ಯಾರು ಅಂತಾನು ಕಾಣಿಸ್ತಾ ಇಲ್ಲ. ಆ ತರದ ಒಂದು ಕಂಟೆಂಟೇ ಸ್ಟ್ರಾಂಗ್ ಕಂಟೆಂಟ್ ಇರುವಂತ ಒಂದು ಫಿಲ್ಮ್ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ ಹೋಗುತ್ತೆ ಅನ್ನೋದನ್ನ ಸೂ ಫ್ರಮ್ ಸೋ ಪ್ರೂವ್ ಮಾಡಿದೆ. ವೆರಿ ಗುಡ್ ಆಕ್ಚುಲಿ. ಅಂದ್ರೆ ಎಲ್ಲಾ ಮಿತ್ಗಳು ಬ್ರೇಕ್ ಆಗೋಯ್ತು. ಅಲ್ಟಿಮೇಟ್ ಕಂಟೆಂಟೇ ಕಿಂಗ್ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ತಾ ಇದೆ. ಒಂದಷ್ಟು ದಿನ ಮರ್ತೋಗ್ಬಿಟ್ಟಿತ್ತು ಅನಿಸ್ಲಿ. ಈಗ ನನಗೂ ಆಸ್ ಎ ಫಿಲ್ಮ್ ಮೇಕರ್ ಆಗಿ ನನಗೂ ಡೌಟ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ವಿಜುವಲ್ ಗ್ರ್ಯಾಂಡ್ಯೂರ್ ಇಲ್ದಲೆ ಕಥೆನೇ ಪ್ರಧಾನ ಅಂತ ಗ್ರಿಪ್ಪಿಂಗ್ ಆಗಿ ಒಂದು ಕಥೆ ಹೇಳಿದ್ರೆ ಅದು ಅಷ್ಟು ದೊಡ್ಡದಾಗಿ ಹೋಗುತ್ತೆ ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ಆಯ್ತು.